ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ ಕಳೆದ ವರ್ಷ ಬಿಡುಗಡೆಯಾಗಿದ್ದ ಗರುಡ ಪುರಾಣ ಎಂಬ ಕನ್ನಡದ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಚಿತ್ರ. ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ಒಬ್ಬ ಸೀರಿಯಲ್ ಸೈಕೋ ಕಿಲ್ಲರ್ ರಾತ್ರಿ ಹೊತ್ತು ಕೆಲಸ ಮುಗಿಸಿಕೊಂಡು ತಮ್ಮ ಮನೆಗೆ ವಾಪಸ್ ಹೋಗ್ತಿದ್ದ ಒಬ್ಬಂಟಿ ಮಹಿಳೆಯರನ್ನ ಟಾರ್ಗೆಟ್ ಮಾಡಿ ಕಿಡ್ನಾಪ್ ಮಾಡ್ತಿರ್ತಾನೆ. ಹೀಗೆ ಕಿಡ್ನಾಪ್ ಮಾಡಿದ ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಿದ ನಂತರ ಅವರನ್ನ ತುಂಬಾನೇ ಭೀಕರವಾಗಿ ಕೊಂದು ಡೆಡ್ ಬಾಡಿಗಳನ್ನ ಮೂಟೆಗಳಲ್ಲಿ ಕಟ್ಟಿ ಸಿಟಿಯ ಔಟ್ಸ್ಕರ್ಟ್ ಗಳಲ್ಲಿ ಎಸೆದು ಹೋಗ್ತಿರ್ತಾನೆ. ಈ ಸೈಕೋ ಕಿಲ್ಲರ್ ನ ಕೇಸನ್ನ ಎಷ್ಟೇ ಇನ್ವೆಸ್ಟಿಗೇಷನ್ ಮಾಡಿದ್ರು ಕೂಡ ಪೊಲೀಸರಿಗೆ ಕಂಡುಹಿಡಿಯೋದಕ್ಕೆ ತುಂಬಾನೇ ಕಷ್ಟ ಆಗ್ತಿರುತ್ತೆ. ಇನ್ವೆಸ್ಟಿಗೇಷನ್ ನಡೀತಾ ಹೋದಾಗೆ ಚಿತ್ರದ ಮಧ್ಯದಲ್ಲಿ ಇವನೇ ಸೀರಿಯಲ್ ಕಿಲ್ಲರ್ ಅಂತ ನಾವೆಲ್ಲ ಅಂದುಕೊಳ್ತೀವಿ. ಆದ್ರೆ ಅದರ ಮರುಕ್ಷಣವೇ ನಾವ್ಯಾರು ಕೂಡ ಗೆಸ್ ಮಾಡೋದಕ್ಕೆ ಸಾಧ್ಯ ಇರದ ಒಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಅಷ್ಟಕ್ಕೂ ಆ ಸೀರಿಯಲ್ ಸೈಕೋ ಕಿಲ್ಲರ್ ಯಾರು, ಪೊಲೀಸರು ಈ ಸೈಕೋ ಕಿಲ್ಲರ್ ನ ಕೇಸನ್ನ ಹೇಗೆ ಸಾಲ್ವ್ ಮಾಡಿದ್ರು, ಹಾಗೂ ಚಿತ್ರದಲ್ಲಿ ರಿವೀಲ್ ಆಗುವ ಬ್ಯಾಕ್ ಟು ಬ್ಯಾಕ್ ಟ್ವಿಸ್ಟ್ ಗಳಾದ್ರು ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನಲ್ಲಿ ತಡರಾತ್ರಿ ಒಬ್ಬಳ ಹುಡುಗಿ ಯಾರಿಗೋ ಕಾಯುತ್ತಾ ರಸ್ತೆಯಲ್ಲಿ ನಿಂತಿರ್ತಾಳೆ. ಸ್ವಲ್ಪ ಸಮಯದ ನಂತರ ಅದೇ ರಸ್ತೆಯಲ್ಲಿ ಒಂದು ಲಾರಿ ಬರುತ್ತೆ. ಆ ಲಾರಿಯಿಂದ ತಕ್ಷಣ ಕೆಳಗಡೆ ಇಳಿದ ಒಬ್ಬ ವ್ಯಕ್ತಿ ಆ ಹುಡುಗಿಗೆ ಸರಿಯಾಗಿ ಹೊಡೆದು ಆಕೆಯನ್ನ ಕಿಡ್ನಾಪ್ ಮಾಡಿಕೊಂಡು ಹೊರಟು ಹೋಗ್ತಾನೆ. ಆ ಹುಡುಗಿ ಕಾಪಾಡಿ ಕಾಪಾಡಿ ಅಂತ ಎಷ್ಟೇ ಕೂಗಾಡಿದ್ರು ಕೂಡ ಆ ಜಾಗದಲ್ಲಿ ಯಾರು ಕೂಡ ಇರೋದೇ ಇಲ್ಲ. ಮರುದಿನ ಬೆಳಿಗ್ಗೆ ಸಿಟಿಯ ಔಟ್ಸ್ಕರ್ಟ್ ನಲ್ಲಿ ಒಂದು ಡೆಡ್ ಬಾಡಿಯನ್ನ ಮೂಟೆಯಲ್ಲಿ ಕಟ್ಟಿ ಎಸೆಯಲಾಗಿದೆ ಅಂತ ಪೊಲೀಸರಿಗೆ ಇನ್ಫಾರ್ಮೇಶನ್ ಬರುತ್ತೆ. ತಕ್ಷಣವೇ ಪೊಲೀಸರು ಕ್ರೈಮ್ ಸ್ಪಾಟ್ಗೆ ಬಂದು ನೋಡಿದ್ರೆ ಆ ಡೆಡ್ ಬಾಡಿಯಿಂದ ತುಂಬಾನೇ ಕೆಟ್ಟ ವಾಸನೆ ಬರ್ತಿರುತ್ತೆ. ಇನ್ಸ್ಪೆಕ್ಟರ್ ವಿಕ್ರಮ್ ಆ ಮೂಟೆಯನ್ನ ಓಪನ್ ಮಾಡಿ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಆ ಡೆಡ್ ಬಾಡಿ ಹಿಂದಿನ ದಿನ ಕಿಡ್ನಾಪ್ ಆಗಿದ್ದ ಆ ಹುಡುಗಿಯದ್ದು ಅಂತ. ಈಗ ಪೊಲೀಸರ ಮಾತುಗಳಿಂದ ನಮಗೆ ಗೊತ್ತಾಗೋದೇನೆಂದ್ರೆ, ಈಗಾಗಲೇ ಈ ರೀತಿಯ ಸೀರಿಯಲ್ ಕೊಲೆಗಳು ನಡೆದಿವೆ. ಯಾರೊಬ್ಬ ಸೈಕೋ ಕಿಲ್ಲರ್ ರಾತ್ರಿ ಹೊತ್ತು ಸಿಗುವ ಒಬ್ಬಂಟಿ ಮಹಿಳೆಯರನ್ನ ಟಾರ್ಗೆಟ್ ಮಾಡಿ ಅವರನ್ನ ಕಿಡ್ನಾಪ್ ಮಾಡಿ ನಂತರ ಅತ್ಯಾಚಾರ ಮಾಡಿ ಕೊಲೆ ಮಾಡ್ತಿದ್ದಾನೆ. ಪೊಲೀಸರಿಗೆ ಯಾವುದೇ ಕ್ಲೂಗಳು ಸಿಗಬಾರ್ದು ಅಂತ ನಂತರ ಡೆಡ್ ಬಾಡಿಗಳನ್ನ ಮೂಟೆಗಳಲ್ಲಿ ಕಟ್ಟಿ ಸಿಟಿಯ ಔಟ್ಸ್ಕರ್ಟ್ ಗಳಲ್ಲಿ ಎಸೆದು ಹೋಗ್ತಿದ್ದಾನೆ. ಇನ್ಸ್ಪೆಕ್ಟರ್ ವಿಕ್ರಮ್ ಟೀಮ್ ಈ ಸೈಕೋ ಕಿಲ್ಲರ್ ನನ್ನ ಕಂಡುಹಿಡಿಬೇಕು ಅಂತ ತುಂಬಾ ದಿನಗಳಿಂದ ಇನ್ವೆಸ್ಟಿಗೇಟ್ ಮಾಡ್ತಿದ್ರು ಕೂಡ ಯಾವುದೇ ಕ್ಲೂಗಳೇ ಸಿಗ್ತಿರೋದಿಲ್ಲ. ನಂತರದ ಸೀನ್ ನಲ್ಲಿ ಚಿತ್ರದ ಹೀರೋ ಮಯೂಕ್, ಅವನ ಫ್ರೆಂಡ್ಸ್ ಕಿಚ್ಚ, ರೋಷನ್ ಹಾಗೂ ಸಾರಾ ಎಂಬ 4 ಜನ ಬೆಸ್ಟ್ ಫ್ರೆಂಡ್ಸ್ ಗಳನ್ನ ನೋಡ್ತೀವಿ. ಚಿತ್ರದ ಹೀರೋ ಮಯೂಕ್ ನಂದಿನಿ ಎಂಬ ಒಬ್ಬಳ ಹುಡುಗಿಯನ್ನ ತುಂಬಾ ದಿನಗಳಿಂದ ಪ್ರೀತಿ ಮಾಡ್ತಿರ್ತಾನೆ. ಆದ್ರೆ ನಂದಿನಿ ಬಳಿ ತನ್ನ ಪ್ರೀತಿಯನ್ನ ಹೇಳಿಕೊಳ್ಳೋದಕ್ಕಾಗದೆ ಒನ್ ಸೈಡೆಡ್ ಆಗಿ ಲವ್ ಮಾಡ್ತಿರ್ತಾನೆ. ಹಲವು ಬಾರಿ ತನ್ನ ಪ್ರೀತಿಯನ್ನ ನಂದಿನಿ ಬಳಿ ಹೇಳಿಕೊಳ್ಬೇಕು ಅಂತ ಹೋಗಿರ್ತಾನೆ, ಆದ್ರೆ ಭಯ ಆಗಿ ವಾಪಸ್ ಬರ್ತಿರ್ತಾನೆ. ನಂದಿನಿ ಕೂಡ ಈ ಮಯೂಕ್ ತನ್ನನ್ನ ಫಾಲೋ ಮಾಡ್ತಿದ್ದಾನೆ ಅಂತ ಅಬ್ಸರ್ವ್ ಮಾಡಿರ್ತಾಳೆ. ಈ ಕಡೆ ಇನ್ಸ್ಪೆಕ್ಟರ್ ವಿಕ್ರಮ್ ತನ್ನ ಟೀಮ್ ಅನ್ನ ಮೀಟಿಂಗ್ ಗೆ ಕರೀತಾನೆ. ಸಿಟಿಯ ಔಟ್ಸ್ಕರ್ಟ್ ನಲ್ಲಿ ಈ ರೀತಿ ಮೂಟೆಗಳಲ್ಲಿ ಕಟ್ಟಿ ಎಸೆತಿರುವ ಡೆಡ್ ಬಾಡಿಗಳು ದಿನೇ ದಿನೇ ಪತ್ತೆ ಆಗ್ತಿವೆ. ಆದ್ರೆ ಆ ಏರಿಯಾ ಲಿಮಿಟ್ಸ್ ಗೆ ಬರುವ ಪೊಲೀಸ್ ಸ್ಟೇಷನ್ ಅಲ್ಲಿ ಯಾವ್ದಾದ್ರು ಮಿಸ್ಸಿಂಗ್ ಕಂಪ್ಲೇಂಟ್ ಗಳು ರಿಜಿಸ್ಟರ್ ಆಗಿದೆ ಅಂತ ಚೆಕ್ ಮಾಡಿದ್ರೆ ಯಾವುದೇ ಕಂಪ್ಲೇಂಟ್ ಗಳು ರಿಜಿಸ್ಟರ್ ಆಗ್ತಿಲ್ಲ. ಒಂದು ವೇಳೆ ಆ ಸೈಕೋ ಕಿಲ್ಲರ್ ವಿಕ್ಟಿಮ್ ಗಳನ್ನ ಬೇರೆ ಬೇರೆ ಜಾಗಗಳಿಂದ ಕಿಡ್ನಾಪ್ ಮಾಡಿಕೊಂಡು ಬಂದು ಇಲ್ಲಿ ಕೊಲೆ ಮಾಡಿ ಎಸೆತಿರಬಹುದಾ? ರೀಸೆಂಟ್ ಆಗಿ ಕೊಲೆಯಾಗಿರುವ ಆ ಹುಡುಗಿಯ ಡೆಡ್ ಬಾಡಿಯನ್ನ ಚೆಕ್ ಮಾಡಿದಾಗ ಆಕೆಯ ಕೈ ಬೆರಳಲ್ಲಿ ವೋಟ್ ಮಾಡಿದಾಗ ಹಾಕುವ ಇಂಕ್ ಪತ್ತೆಯಾಗಿದೆ. ಇದರರ್ಥ ಕೊಲೆಯಾಗಿರುವ ಆ ಹುಡುಗಿ ರೀಸೆಂಟ್ ಆಗಿ ವೋಟ್ ಮಾಡಿದ್ದಾಳೆ. ಇತ್ತೀಚೆಗೆ ಕರ್ನಾಟಕದಲ್ಲಿ ಎಲ್ಲೂ ಕೂಡ ಎಲೆಕ್ಷನ್ ನಡೆದೇ ಇಲ್ಲ, ಆದ್ರೆ ರೀಸೆಂಟ್ ಆಗಿ ಮಹಾರಾಷ್ಟ್ರದಲ್ಲಿ ಲೋಕಲ್ ಎಲೆಕ್ಷನ್ಸ್ ನಡೆದಿವೆ. ಇದರರ್ಥ ಆ ಹುಡುಗಿ ಮಹಾರಾಷ್ಟ್ರದಲ್ಲಿ ನಡೆದಿರುವ ಎಲೆಕ್ಷನ್ ನಲ್ಲಿ ವೋಟ್ ಮಾಡಿದ್ದಾಳೆ. ಸುತ್ತಮುತ್ತ ಪೊಲೀಸ್ ಸ್ಟೇಷನ್ ಗಳಲ್ಲಿ ಈ ಹುಡುಗಿಯ ಮಿಸ್ಸಿಂಗ್ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ ಅಂತ ಚೆಕ್ ಮಾಡಿದ್ರೆ ರಿಜಿಸ್ಟರ್ ಆಗಿಲ್ಲ. ಇದರರ್ಥ ಕೊಲೆಯಾಗಿರುವ ಆ ಹುಡುಗಿ ಮೋಸ್ಟ್ಲಿ ಮಹಾರಾಷ್ಟ್ರದವಳಿರ್ಬೇಕು. ಆದಷ್ಟು ಬೇಗ ಆ ಸೀರಿಯಲ್ ಕಿಲ್ಲರ್ ನನ್ನ ಕಂಡುಹಿಡಿಲಿಲ್ಲ ಅಂದ್ರೆ ಮೀಡಿಯಾದವರು ನಮ್ಮ ಡಿಪಾರ್ಟ್ಮೆಂಟ್ ನ ಮರ್ಯಾದೆಯನ್ನ 3 ಕಾಸಿಗೆ ಹರಾಜಾಕಿ ಬಿಡ್ತಾರೆ ಅಂತ ಹೇಳ್ತಾನೆ. ಇಲ್ಲಿಗೆ ಈ ಸೀನ್ ಕಟ್ಟಾಕಿ ಆ ದಿನ ರಾತ್ರಿ ಮತ್ತೊಬ್ಬಳು ಹುಡುಗಿ ಫೋನ್ ನಲ್ಲಿ ಮಾತನಾಡ್ತಾ ರಸ್ತೆಯಲ್ಲಿ ನಡೆದುಕೊಂಡು ಹೋಗ್ತಿರೋದನ್ನ ನೋಡ್ತೀವಿ. ಅದೇ ಸಮಯಕ್ಕೆ ಚಿತ್ರದ ಶುರುವಿನಲ್ಲಿ ನೋಡಿದ ಆ ಲಾರಿ ಬರುತ್ತೆ. ಒಬ್ಬಂಟಿಯಾಗಿರುವ ಆ ಹುಡುಗಿಯನ್ನ ನೋಡ್ತಿದ್ದ ಹಾಗೆ ಲಾರಿಯಿಂದ ಕೆಳಗಡೆ ಇಳಿದ ಮೂವರು ಆ ಹುಡುಗಿಗೆ ಹೊಡೆದು ಆಕೆಗೆ ಪ್ರಜ್ಞೆ ತಪ್ಪಿಸಿ ಕಿಡ್ನಾಪ್ ಮಾಡಿಬಿಡ್ತಾರೆ. ನಂತರ ಮರುದಿನ ರಾತ್ರಿ ಮತ್ತೆ ಪೊಲೀಸರಿಗೆ ಸಿಟಿಯ ಔಟ್ಸ್ಕರ್ಟ್ ನಲ್ಲಿ ಮತ್ತೊಂದು ಡೆಡ್ ಬಾಡಿಯನ್ನ ಮೂಟೆಯಲ್ಲಿ ಕಟ್ಟಿ ಎಸೆಯಲಾಗಿದೆ ಅಂತ ಇನ್ಫಾರ್ಮೇಶನ್ ಬರುತ್ತೆ. ತಕ್ಷಣ ಕ್ರೈಮ್ ಸ್ಪಾಟ್ಗೆ ಬಂದ ಪೊಲೀಸರು ಆ ಮೂಟೆಯನ್ನ ಓಪನ್ ಮಾಡಿ ನೋಡಿದ್ರೆ ಹಿಂದಿನ ಸೀನ್ ನಲ್ಲಿ ನಾವು ನೋಡಿದ್ದ ಆ ಹುಡುಗಿಯ ಡೆಡ್ ಬಾಡಿ ಇರುತ್ತೆ. ಈಗ ಒಂದೇ ಪ್ಯಾಟರ್ನ್ ನಲ್ಲಿ ನಡೀತಿರುವ ಬ್ಯಾಕ್ ಟು ಬ್ಯಾಕ್ ಸೀರಿಯಲ್ ಕೊಲೆಗಳನ್ನ ನೋಡಿದ ಇನ್ಸ್ಪೆಕ್ಟರ್ ವಿಕ್ರಮ್ ನ ಹೈಯರ್ ಆಫೀಸರ್ ಗಳು ಅವನನ್ನ ಕರೆದು ಸರಿಯಾಗಿ ಬೈತಾರೆ. ವಿಕ್ರಮ್, ನೀನೊಬ್ಬ ಇಂಟೆಲಿಜೆಂಟ್ ಪೊಲೀಸ್ ಆಫೀಸರ್ ಅಂತ ಈ ಕೇಸನ್ನ ಅಸೈನ್ ಮಾಡಿದ್ರೆ ಇನ್ನು ಕೂಡ ಆ ಕೊಲೆಗಾರನನ್ನ ಕಂಡುಹಿಡಿಯೋದಕ್ಕೆ ಸಾಧ್ಯ ಆಗ್ತಿಲ್ವಾ? 3 ದಿನಗಳ ಹಿಂದೆ ತಾನೇ ಒಂದು ಕೊಲೆ ನಡೆದಿತ್ತು, ನೋಡಿದ್ರೆ ಈಗ ಮತ್ತದೆ ಪ್ಯಾಟರ್ನ್ ನಲ್ಲಿ ಮತ್ತೊಂದು ಹುಡುಗಿಯ ಕೊಲೆ ಆಗಿದೆ. ನಿನ್ನ ಟೀಮ್ಗೆ ಆ ಸೀರಿಯಲ್ ಕಿಲ್ಲರ್ ಒಬ್ನೇ ಆಪರೇಟ್ ಮಾಡ್ತಿದ್ದಾನ ಅಥವಾ ಅವನದ್ದೇನಾದ್ರೂ ಟೀಮ್ ಇದೆಯಾ ಅಂತ ಕಂಡುಹಿಡಿಯೋದಕ್ಕೂ ಕೂಡ ಸಾಧ್ಯ ಆಗ್ತಿಲ್ಲ. ವಿಕ್ರಮ್, ಈ ಕೇಸನ್ನ ನಿನ್ನ ಕೈಲಿ ಸಾಲ್ವ್ ಮಾಡೋದಕ್ಕೆ ಸಾಧ್ಯ ಆಗ್ಲಿಲ್ಲ ಅಂದ್ರೆ ಹೇಳೋ, ಬೇರೆಯವರಿಗೆ ಅಸೈನ್ ಮಾಡ್ತೀನಿ ಅಂತ ಬೈದು ಬಿಡ್ತಾರೆ.
ನಂತರದ ಸೀನ್ ನಲ್ಲಿ ನಾವು ನೋಡ್ತೀವಿ ಮಣಿ ಎಂಬ ಒಬ್ಬ ವ್ಯಕ್ತಿ ತನ್ನ ಹೆಂಡತಿಗೆ ಹೂವು ಹಾಗೂ ಸ್ವೀಟ್ಸ್ ಅನ್ನ ತೆಗೆದುಕೊಂಡು ಬರ್ತಾನೆ. ಮಣಿ ಮನೆಗೆ ಹೋದಾಗ ಶಾಕಿಂಗ್ಲಿ ಇವನ ಹೆಂಡತಿ ಇವನದ್ದೇ ಫೋನ್ ನಲ್ಲಿ ಇವನ ಬಾಯ್ ಫ್ರೆಂಡ್ ಜೊತೆ ರೊಮ್ಯಾಂಟಿಕಲಿ ಮಾತನಾಡ್ತಿರ್ತಾಳೆ. ಮಣಿ ಒಳಗಡೆ ಹೋಗ್ತಿದ್ದ ಹಾಗೆ ಫೋನ್ ಅನ್ನ ಕಟ್ ಮಾಡಿ ಬಿಡ್ತಾಳೆ. ಮಣಿಗೆ ಅನುಮಾನ ಬಂದು ಯಾರ ಜೊತೆ ಮಾತಾಡ್ತಿದ್ದೆ ಅಂತ ಫೋನ್ ಅನ್ನ ಚೆಕ್ ಮಾಡೋದಕ್ಕೆ ಹೋದಾಗ ಆಕೆ ಇದ್ದಕ್ಕಿದ್ದ ಹಾಗೆ ಇವನ ಮೇಲೆ ರೇಗಾಡೋದಕ್ಕೆ ಶುರು ಮಾಡ್ತಾಳೆ. ನನ್ನ ಮೇಲೆನೆ ಅನುಮಾನ ಪಡ್ತೀಯ, ನಿನ್ನನ್ನ ಮದುವೆ ಆಗಿದ್ದೆ ನಾನು ನನ್ನ ಜೀವನದಲ್ಲಿ ಮಾಡಿದ ಅತಿ ದೊಡ್ಡ ತಪ್ಪು. ನಿನಗೆ ನನ್ನ ಮೇಲೆ ಯಾವುದೇ ಪ್ರೀತಿ ಇಲ್ಲ ಅಂತ ಗೊತ್ತು. ನೀನು ಕೇವಲ ನನ್ನ ಜೊತೆ ಇಂಟಿಮೇಟ್ ಆಗ್ಬೇಕು ಅಂತ ಈ ರೀತಿ ಹೂವು ಸ್ವೀಟ್ ಅನ್ನ ತರ್ತೀಯ. ನಿಜವಾಗಿಯೂ ನಿನಗೆ ನನ್ನ ಮೇಲೆ ಪ್ರೀತಿ ಇದ್ರೆ ರೇಷ್ಮೆ ಸೀರೆ ಬಂಗಾರ ತಂದು ಕೊಡು ಅಂತ ಬೈತಾಳೆ. ಹೀಗೆ ಮಾತಿಗೆ ಮಾತು ಬೆಳೆದು ಆಕೆ ಮಣಿಯ ಕಪಾಳಕ್ಕೇನೆ ಹೊಡೆದು ಬಿಡ್ತಾಳೆ. ತನ್ನ ಹೆಂಡತಿ ಅಷ್ಟೊಂದು ಬೈದು ಹೊಡೆದರೂ ಕೂಡ ಮಣಿ ಏನೋ ರಿಯಾಕ್ಟ್ ಮಾಡದೆ ಅಲ್ಲಿಂದ ಸುಮ್ಮನೆ ಬಂದು ಬಿಡ್ತಾನೆ. ನಂತರ ನದಿಯ ಬಳಿ ವಾಸ ಮಾಡ್ತಿದ್ದ ಇವನ ಇಬ್ಬರು ಫ್ರೆಂಡ್ಸ್ ಗಳ ಗುಡಿಸಲಿಗೆ ಬರ್ತಾನೆ. ಒಳಗಡೆ ಬಂದು ನೋಡಿದ್ರೆ ಶಾಕಿಂಗ್ಲಿ ಒಬ್ಬಳು ಹುಡುಗಿಯನ್ನ ಕಟ್ಟಿ ಹಾಕಿರ್ತಾರೆ. ಮಣಿ ಆ ಹುಡುಗಿಯನ್ನ ನೋಡ್ತಿದ್ದ ಹಾಗೆ ಸೈಕೋನ ರೀತಿ ನಗುತ್ತಾ ತಾನು ತಂದಿದ್ದ ಸ್ವೀಟ್ಸ್ ಅನ್ನ ಆಕೆಗೆ ತಿನ್ನಿಸಿ ಹೂವನ್ನ ಮುಡಿಸ್ತಾನೆ. ಆ ಹುಡುಗಿ ಹೆದರಿಕೊಳ್ತಾ ದಯವಿಟ್ಟು ನನ್ನನ್ನ ಬಿಟ್ಟು ಬಿಡಿ, ನನ್ಗೇನೋ ಮಾಡ್ಬೇಡಿ ಅಂತ ಅಳೋದಕ್ಕೆ ಶುರು ಮಾಡ್ತಾಳೆ. ಆದ್ರೆ ಈ ಸೈಕೋ ಮಣಿ ತನ್ನ ಹೆಂಡತಿಯ ಮಾತುಗಳನ್ನ ನೆನೆಸಿಕೊಂಡು ಅದೇ ಕೋಪದಲ್ಲಿ ಆ ಹುಡುಗಿಯ ಮೇಲೆ ಅತ್ಯಾಚಾರ ಮಾಡಿಬಿಡ್ತಾನೆ. ಮತ್ತೊಂದು ಕಡೆ ಮರುದಿನ ಬೆಳಿಗ್ಗೆ ಮಯೂಕ್ ನಂದಿನಿಗೆ ತನ್ನ ಪ್ರೀತಿಯನ್ನ ಹೇಳಿಕೊಳ್ಳಬೇಕು ಅಂತ ಧೈರ್ಯ ಮಾಡಿ ಆಕೆಯ ಬಳಿ ಬರ್ತಾನೆ. ಟ್ವಿಸ್ಟ್ ಏನಂದ್ರೆ ನಂದಿನಿ ಕೂಡ ಮಯೂಕ್ ನನ್ನ ಹಲವು ದಿನಗಳಿಂದ ಇಷ್ಟಪಡ್ತಿರ್ತಾಳೆ, ಆದ್ರೆ ಅವನ ಬಳಿ ಹೇಳಿಕೊಂಡಿರೋದಿಲ್ಲ ಅಷ್ಟೇ. ನಂದಿನಿ ತನ್ನ ಪ್ರೀತಿಯನ್ನ ಒಪ್ಪಿಕೊಂಡಿದ್ದನ್ನ ನೋಡಿದ ಮಯೂಕ್ಗೆ ತುಂಬಾನೇ ಖುಷಿಯಾಗುತ್ತೆ. ಸ್ನೇಹಿತರೆ, ಈಗ ಗೊತ್ತಾಗುವ ಮತ್ತೊಂದು ವಿಷಯವೇನೆಂದ್ರೆ ಈ ನಂದಿನಿಯ ತಂದೆ ತಾಯಿ ಚಿಕ್ಕ ವಯಸ್ಸಿನಲ್ಲೇ ಆಕ್ಸಿಡೆಂಟ್ ನಲ್ಲಿ ಸತ್ತೋಗಿರ್ತಾರೆ. ನಂದಿನಿಯನ್ನ ಇವಳ ಅಣ್ಣ ಹಾಗೂ ಅತ್ತಿಗೆ ತುಂಬಾನೇ ಕಷ್ಟಪಟ್ಟು ಬೆಳೆಸಿರ್ತಾರೆ. ಕೆಲವು ದಿನಗಳ ನಂತರ ನಂದಿನಿಗೆ ಮದುವೆ ಮಾಡಬೇಕು ಅಂತ ಇವಳ ಅಣ್ಣ ಮಹೇಶ್ ಒಬ್ಬ ಹುಡುಗನನ್ನ ನೋಡಿರ್ತಾನೆ. ತನ್ನ ಅಣ್ಣ ತನಗೆ ಬೇರೊಬ್ಬ ಹುಡುಗನನ್ನ ನೋಡಿದ್ದಾನೆ ಅಂತ ಗೊತ್ತಾಗ್ತಿದ್ದ ಹಾಗೆ ನಂದಿನಿ ತುಂಬಾನೇ ಅಳೋದಕ್ಕೆ ಶುರು ಮಾಡ್ತಾಳೆ. ತಕ್ಷಣವೇ ಮಯೂಕ್ಗೆ ಕಾಲ್ ಮಾಡಿ ನಾವು ರೆಗ್ಯುಲರ್ ಆಗಿ ಮೀಟ್ ಆಗುವ ಜಾಗಕ್ಕೆ ಅರ್ಜೆಂಟ್ ಆಗಿ ಬಾ, ನಿನ್ನ ಬಳಿ ಒಂದು ಇಂಪಾರ್ಟೆಂಟ್ ವಿಷಯವನ್ನ ಮಾತನಾಡಬೇಕು ಅಂತ ಹೇಳ್ತಾಳೆ. ಸರಿ ಅಂತ ಮಯೂಕ್ ಆಕೆ ಹೇಳಿದ ಜಾಗಕ್ಕೆ ಹೋಗ್ತಾನೆ. ಆದ್ರೆ ನಂದಿನಿ ಮಯೂಕ್ನನ್ನ ಮೀಟ್ ಮಾಡೋದಕ್ಕೆ ಅಂತ ಹೋಗ್ತಿದ್ದಾಗ ಅದೇ ರಸ್ತೆಯಲ್ಲಿ ಮಣಿ ಹಾಗೂ ಅವನ ಫ್ರೆಂಡ್ಸ್ ಗಳು ಅದೇ ಲಾರಿಯಲ್ಲಿ ಪಾಸ್ ಆಗ್ತಿರ್ತಾರೆ. ನಂದಿನಿಯನ್ನ ನೋಡ್ತಿದ್ದ ಹಾಗೆ ಆ ಸೈಕೋ ಮಣಿ ಹಾಗೂ ಅವನ ಫ್ರೆಂಡ್ಸ್ ಗಳು ಆಕೆಯನ್ನ ಕೂಡ ಕಿಡ್ನಾಪ್ ಮಾಡಿಬಿಡ್ತಾರೆ. ಮರುದಿನ ಬೆಳಗ್ಗೆ ಇನ್ಸ್ಪೆಕ್ಟರ್ ವಿಕ್ರಮ್ ಹಾಗೂ ಅವನ ಟೀಮ್ ನವರಿಗೆ ಸಿಟಿಯ ಔಟ್ಸ್ಕರ್ಟ್ ನ ಕೆರೆ ಬಳಿ ಒಂದು ಡೆಡ್ ಬಾಡಿ ಬಿದ್ದಿದೆ ಅಂತ ಇನ್ಫಾರ್ಮೇಶನ್ ಬರುತ್ತೆ. ತಕ್ಷಣವೇ ಕ್ರೈಮ್ ಸ್ಪಾಟ್ಗೆ ಹೋಗಿ ನೋಡಿದ್ರೆ ಶಾಕಿಂಗ್ಲಿ ನಂದಿನಿಯ ಡೆಡ್ ಬಾಡಿನೇ ಆ ಮೂಟೆಯ ಒಳಗಡೆ ಇರುತ್ತೆ. ಮತ್ತೊಂದು ಕಡೆ ನಂದಿನಿಯ ಅಣ್ಣ ಮಹೇಶ್ ನಿನ್ನೆ ರಾತ್ರಿಯಿಂದ ನನ್ನ ತಂಗಿ ಕಾಣಿಸ್ತಿಲ್ಲ ಅಂತ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾನೆ. ಈ ವಿಷಯ ಗೊತ್ತಾಗ್ತಿದ್ದ ಹಾಗೆ ಇನ್ಸ್ಪೆಕ್ಟರ್ ವಿಕ್ರಮ್ ಮಹೇಶ್ ನನ್ನ ಮಾರ್ಚರಿಗೆ ಕರೆದುಕೊಂಡು ಹೋಗಿ ಡೆಡ್ ಬಾಡಿಯನ್ನ ಐಡೆಂಟಿಫೈ ಮಾಡಿಸ್ತಾನೆ. ಕೊಲೆಯಾಗಿರುವ ಆ ಡೆಡ್ ಬಾಡಿ ತನ್ನ ತಂಗಿ ನಂದಿನಿಯದ್ದೇ ಅಂತ ಗೊತ್ತಾಗ್ತಿದ್ದ ಹಾಗೆ ಮಹೇಶ್ ತುಂಬಾನೇ ಎಮೋಷನಲ್ ಆಗಿ ಅಳೋದಕ್ಕೆ ಶುರು ಮಾಡ್ತಾನೆ. ಈ ಕಡೆ ಮಯೂಕ್ ತಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದ ನಂದಿನಿಯನ್ನ ಕಳೆದುಕೊಂಡು ಒಂದು ರೀತಿ ಡಿಪ್ರೆಷನ್ಗೆ ಹೊರಟು ಹೋಗ್ತಾನೆ. ಈ ಮಯೂಕ್ ಹಲವು ದಿನಗಳವರೆಗೆ ನಂದಿನಿಯ ಅಂತಿಮ ಸಂಸ್ಕಾರ ಮಾಡಿದ ಅದೇ ಜಾಗದಲ್ಲೇ ಅಳುತ್ತಾ ಕೂತಿರ್ತಾನೆ. ಈ ಕಡೆ ಇನ್ಸ್ಪೆಕ್ಟರ್ ವಿಕ್ರಮ್ ಹಾಗೂ ಅವನ ಟೀಮ್ ನವರಿಗೆ ಬ್ಯಾಕ್ ಟು ಬ್ಯಾಕ್ ನಡೀತಿರುವ ಈ ಸೀರಿಯಲ್ ಕೊಲೆಗಳಿಂದ ಮತ್ತಷ್ಟು ಪ್ರೆಷರ್ ಜಾಸ್ತಿ ಆಗುತ್ತೆ. ಮೀಡಿಯಾದವರಂತೂ ಇನ್ಸ್ಪೆಕ್ಟರ್ ವಿಕ್ರಮ್ ಇನ್ಕ್ಯಾಪಬಲ್ ಅಂತೆಲ್ಲ ನ್ಯೂಸ್ ಪಬ್ಲಿಷ್ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ತಕ್ಷಣವೇ ವಿಕ್ರಮ್ ನಂದಿನಿ ನಿಂತಿದ್ದ ಆ ರಸ್ತೆಯ ಸುತ್ತಮುತ್ತ ಇದ್ದ ಎಲ್ಲ ಏರಿಯಾದ ಸಿಸಿಟಿವಿ ಕ್ಯಾಮೆರಾಗಳನ್ನ ಚೆಕ್ ಮಾಡಿಸ್ತಾನೆ. ಆಗ ಮಣಿ ಹಾಗೂ ಅವನ ಫ್ರೆಂಡ್ಸ್ ಗಳ ಆ ಲಾರಿ ಅದೇ ದಾರಿಯಲ್ಲಿ ಪಾಸ್ ಆಗಿರೋದು ರೆಕಾರ್ಡ್ ಆಗಿರುತ್ತೆ. ಆ ಲಾರಿಯ ನಂಬರ್ ಅನ್ನ ತೆಗೆದುಕೊಂಡು ಡೀಟೇಲ್ಸ್ ಗಳನ್ನ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಆ ಲಾರಿ ಅಜರ್ ಅಂದ್ರೆ ಮಣಿಯ ಫ್ರೆಂಡ್ ನ ಹೆಸರಿನಲ್ಲಿದೆ ಅಂತ. ತಕ್ಷಣವೇ ಪೊಲೀಸರು ಅಜರ್ ನನ್ನ ಹುಡುಕಿಕೊಂಡು ಹೋಗ್ತಾರೆ. ಆದ್ರೆ ಶಾಕಿಂಗ್ಲಿ ಅವನನ್ನ ಯಾರೋ ಕೊಲೆ ಮಾಡಿಬಿಟ್ಟಿರ್ತಾರೆ. ಇದನ್ನ ನೋಡಿದ ಆಫೀಸರ್ ವಿಕ್ರಮ್ಗೆ ಏನ್ ನಡೀತಿದೆ ಅಂತಾನೆ ಅರ್ಥ ಆಗೋದಿಲ್ಲ. ಹಾಗಾದ್ರೆ ಈ ಸೀರಿಯಲ್ ಕಿಲ್ಲರ್ ಒಬ್ನೇ ಅಲ್ಲ, ಇವನ ಮೇಲೆ ಬೇರೆ ಯಾರೋ ಇದ್ದಾರೆ. ಮೋಸ್ಟ್ಲಿ ಈ ಸೀರಿಯಲ್ ಕೊಲೆಗಳ ಬಗ್ಗೆ ಪೊಲೀಸರಿಗೆ ಗೊತ್ತಾಗಬಾರ್ದು ಅಂತಾನೆ ಇವನನ್ನ ಕೊಲೆ ಮಾಡಿರಬಹುದು ಅಂತ ಗೆಸ್ ಮಾಡ್ತಾನೆ. ನಂತರ ಅಜರ್ನ ಮೊಬೈಲ್ ಅನ್ನ ಚೆಕ್ ಮಾಡಿದಾಗ ಶಾಕಿಂಗ್ಲಿ ಅವನ ಮೊಬೈಲ್ ನಲ್ಲಿ ಹಲವು ಹುಡುಗಿಯರ ಮೇಲೆ ಅತ್ಯಾಚಾರ ಮಾಡ್ತಿರುವ ವಿಡಿಯೋಸ್ ಗಳು ಇರುತ್ತೆ. ಅಂದ್ರೆ ಈ ಅಜರ್ ಹಾಗೂ ಮಣಿ ಸೇರ್ಕೊಂಡು ಹುಡುಗಿಯರನ್ನ ಕಿಡ್ನಾಪ್ ಮಾಡಿದ ನಂತರ ಅವರ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡ್ತಿರುವ ವಿಡಿಯೋಸ್ ಗಳನ್ನ ರೆಕಾರ್ಡ್ ಮಾಡಿ ಇಟ್ಟುಕೊಂಡಿರ್ತಾರೆ. ಆ ವಿಡಿಯೋಸ್ ಗಳನ್ನ ಸೂಕ್ಷ್ಮವಾಗಿ ನೋಡ್ತಿದ್ದಾಗ ವಿಕ್ರಮ್ಗೆ ಫ್ಲೈಟ್ ಟೇಕ್ ಆಫ್ ಆಗ್ತಿರುವ ರೀತಿ ಶಬ್ದ ಕೇಳಿಸುತ್ತೆ. ಹಾಗೂ ಆ ವಿಡಿಯೋದಲ್ಲಿ ಆ ಗುಡಿಸಲಲ್ಲಿ ಮೀನು ಹಿಡಿಯೋದಕ್ಕೆ ಯೂಸ್ ಮಾಡುವ ಮೀನಿನ ಬಲೆ ರೆಕಾರ್ಡ್ ಆಗಿರುತ್ತೆ. ಇದರರ್ಥ ಇವರು ಹುಡುಗಿಯರನ್ನ ಕಿಡ್ನಾಪ್ ಮಾಡಿ ಅತ್ಯಾಚಾರ ಮಾಡ್ತಿರುವ ಆ ಸೀಕ್ರೆಟ್ ಜಾಗ ಯಾವುದೋ ಏರ್ಪೋರ್ಟ್ ನ ಪಕ್ಕದಲ್ಲಿರುವ ನದಿಯ ಬಳಿ ಇರಬಹುದು ಅಂತ ಗೆಸ್ ಮಾಡ್ತಾನೆ. ತಕ್ಷಣವೇ ವಿಕ್ರಮ್ನ ಟೀಮ್ ನವರು ಏರ್ಪೋರ್ಟ್ ನ ಪಕ್ಕ ನದಿಯ ಭಾಗದಲ್ಲಿ ವಾಸ ಮಾಡ್ತಿರುವ ಎಲ್ಲ ಜಾಗಗಳನ್ನ ಹುಡುಕೋದಕ್ಕೆ ಶುರು ಮಾಡ್ತಾರೆ.
ಹೀಗೆ ತುಂಬಾ ಹೊತ್ತು ಸರ್ಚ್ ಮಾಡಿದ ನಂತರ ಕೊನೆಗೂ ಮಣಿ ಹಾಗೂ ಅವನ ಫ್ರೆಂಡ್ಸ್ ಗಳ ಆ ಸೀಕ್ರೆಟ್ ಜಾಗವನ್ನ ಪತ್ತೆ ಮಾಡ್ತಾರೆ. ಪೊಲೀಸರು ಅಲ್ಲಿಗೆ ಬರ್ತಿದ್ದ ಹಾಗೆ ಮಣಿ ಹಾಗೂ ಅವನ ಫ್ರೆಂಡ್ಸ್ ಗಳು ಪೊಲೀಸರ ಮೇಲೆನೆ ಹಲ್ಲೆ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಕಡೆಗೂ ಪೊಲೀಸರು ಅವರಿಗೆ ಸರಿಯಾಗಿ ಹೊಡೆದು ಸ್ಟೇಷನ್ಗೆ ಎಳೆದುಕೊಂಡು ಬರ್ತಾರೆ. ಪೊಲೀಸರು ಎಷ್ಟೇ ಹೊಡೆದು ಎನ್ಕ್ವೈರಿ ಮಾಡಿದ್ರು ಕೂಡ ಮಣಿ ಬಾಯಿಂದ ಒಂದೇ ಒಂದು ಮಾತು ಕೂಡ ಬರೋದಿಲ್ಲ. ಇದರಿಂದ ವಿಕ್ರಮ್ನ ಪಿತ್ತ ನೆತ್ತಿಗೇರುತ್ತೆ. ನಂತರ ಮಣಿ ಜೊತೆ ಇದ್ದ ಅವನ ಫ್ರೆಂಡ್ಗೆ ಸರಿಯಾಗಿ ಹೊಡೆದು ಎನ್ಕ್ವೈರಿ ಮಾಡಿದಾಗ ಗೊತ್ತಾಗುತ್ತೆ ಮಣಿ ಒಬ್ಬ ಮೂಗ ಅಂತ. ವಿಕ್ರಮ್ ಇದುವರೆಗೂ ತಮಗೆ ಸಿಕ್ಕಿರುವ ಹುಡುಗಿಯರ ಡೆಡ್ ಬಾಡಿಗಳ ಫೋಟೋಸ್ ಗಳನ್ನ ತೋರಿಸಿ ಕೇಳಿದಾಗ ಅವರನ್ನ ಕೊಲೆ ಮಾಡಿದ್ದು ನಾವೇ ಅಂತ ಒಪ್ಪಿಕೊಳ್ತಾರೆ. ಆದ್ರೆ ನಂದಿನಿಯ ಫೋಟೋವನ್ನ ನೋಡಿ ಇವಳನ್ನ ನಾವು ಕೊಲೆ ಮಾಡಿಲ್ಲ ಅಂತ ಒಂದು ಫ್ಲಾಶ್ ಬ್ಯಾಕ್ ಹೇಳೋದಕ್ಕೆ ಶುರು ಮಾಡ್ತಾನೆ. ಸ್ನೇಹಿತರೆ, ಆ ದಿನ ನಂದಿನಿ ಮಯೂಕ್ನ ಮೀಟ್ ಮಾಡೋದಕ್ಕೆ ಅಂತ ಒಂದು ಜಾಗಕ್ಕೆ ಹೋಗ್ತಿದ್ಲಲ್ವಾ, ಅದೇ ರಸ್ತೆಯಲ್ಲಿ ಈ ಮಣಿ ಹಾಗೂ ಇವನ ಫ್ರೆಂಡ್ಸ್ ಗಳು ಲಾರಿಯಲ್ಲಿ ಪಾಸ್ ಆಗ್ತಿದ್ದಾಗ ನಂದಿನಿಯನ್ನ ನೋಡಿರ್ತಾರೆ. ಇನ್ನೇನು ಆಕೆಯನ್ನ ಕಿಡ್ನಾಪ್ ಮಾಡಿ ಬಿಡ್ಬೇಕು ಅನ್ನುವಷ್ಟರಲ್ಲಿ ಅಲ್ಲಿಗೆ ಬಂದ ಮಯೂಕ್ ಆಕೆಯನ್ನ ಬೈಕ್ ನಲ್ಲಿ ಎಲ್ಲಿಗೋ ಕರೆದುಕೊಂಡು ಹೋಗಿರ್ತಾನೆ. ಮಣಿ ಹಾಗೂ ಇವನ ಫ್ರೆಂಡ್ಸ್ ಗಳಿಗೆ ಇದರಿಂದಾಗಿ ತುಂಬಾನೇ ಫ್ರಸ್ಟ್ರೇಟ್ ಆಗಿ ಬೇರೆ ಯಾವ್ದಾದ್ರು ಹುಡುಗಿ ಸಿಗ್ತಾಳ ಅಂತ ಮುಂದೆ ಹೋದಾಗ ರಸ್ತೆಯಲ್ಲಿ ಒಬ್ಬಳು ಹುಡುಗಿ ನಿಂತಿರ್ತಾಳೆ. ಸುತ್ತಮುತ್ತ ಯಾರು ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೊಂಡು ಇವರೆಲ್ಲ ಆ ಹುಡುಗಿಗೆ ಸರಿಯಾಗಿ ಹೊಡೆದು ಕಿಡ್ನಾಪ್ ಮಾಡಿಕೊಂಡು ಹೊರಟೋಗಿರ್ತಾರೆ. ತಾವು ಕಿಡ್ನಾಪ್ ಮಾಡಿದ್ದ ಆ ಹುಡುಗಿಯ ಮೇಲೆ ಅತ್ಯಾಚಾರ ಮಾಡಿ ಇನ್ನೇನೋ ಕೊಲೆ ಮಾಡಬೇಕು ಅನ್ನೋಷ್ಟರಲ್ಲಿ ಆಫೀಸರ್ ವಿಕ್ರಮ್ ಹಾಗೂ ಅವನ ಟೀಮ್ ನವರು ಹೋಗಿ ಇವರನ್ನ ಅರೆಸ್ಟ್ ಮಾಡಿರ್ತಾರೆ. ಆಫೀಸರ್ ವಿಕ್ರಮ್ ಮಣಿಯ ಫ್ರೆಂಡ್ಗೆ ಈತನಿಗೆ ಮಾತಾಡೋದಕ್ಕೆ ಬರೋದಿಲ್ಲ ಅಂತ ಹೇಳ್ತಿದ್ಯಾ, ಆದರೂ ಕೂಡ ಈತ ಯಾಕೆ ಒಂಟಿ ಹುಡುಗಿಯರನ್ನ ಟಾರ್ಗೆಟ್ ಮಾಡಿ ಅವರ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡ್ತಿದ್ದ ಅಂತ ವಿಚಾರಿಸ್ತಾನೆ. ಸ್ನೇಹಿತರೆ, ಈಗ ಗೊತ್ತಾಗುವ ವಿಷಯವೇನಂದ್ರೆ ಮಣಿ ತನ್ನ ಹೆಂಡತಿಯನ್ನ ತುಂಬಾನೇ ಪ್ರೀತಿ ಮಾಡ್ತಿರ್ತಾನೆ. ಮಣಿ ತನ್ನ ಹೆಂಡತಿಯನ್ನ ಎಷ್ಟೇ ಪ್ರೀತಿಯಿಂದ ನೋಡಿಕೊಂಡ್ರು ಕೂಡ ಆಕೆ ಮಾತ್ರ ಇವನಿಗೆ ಯಾವಾಗಲೂ ಬೈತಿರ್ತಾಳೆ. ಯಾಕಂದ್ರೆ ಮಣಿಯ ಹೆಂಡತಿ ಮದುವೆಗೂ ಮುಂಚೆ ಒಬ್ಬ ಹುಡುಗನನ್ನ ಪ್ರೀತಿ ಮಾಡಿರ್ತಾಳೆ. ಮನೆಯವರು ತುಂಬಾನೇ ಫೋರ್ಸ್ ಮಾಡಿದ ಕಾರಣ ಬೇರೆ ದಾರಿ ಇಲ್ಲದೆ ಮಣಿಯನ್ನ ಮದುವೆ ಆಗಿರ್ತಾಳೆ. ಹಾಗೂ ಮದುವೆಯಾದ ನಂತರವೂ ಕೂಡ ತನ್ನ ಬಾಯ್ ಫ್ರೆಂಡ್ ಜೊತೆ ಸೀಕ್ರೆಟ್ ಆಗಿ ಅಫೇರ್ ಅನ್ನ ನಡೆಸ್ತಿರ್ತಾಳೆ. ಇದೆಲ್ಲ ಮಣಿಗೆ ಗೊತ್ತಿದ್ರು ಕೂಡ ತನ್ನ ಹೆಂಡತಿಗೆ ನೋವಾಗಬಾರ್ದು ಅಂತ ಏನನ್ನೋ ಕೇಳ್ತಿರೋದಿಲ್ಲ. ಮಣಿ ಯಾವಾಗ್ಲೇ ಆಕೆ ಜೊತೆ ಇಂಟಿಮೇಟ್ ಆಗ್ಬೇಕು ಅಂತ ಹತ್ತಿರ ಹೋದ್ರು ಕೂಡ ಆಕೆ ಇವನಿಂದ ದೂರ ಹೋಗ್ತಿರ್ತಾಳೆ. ಇದೆಲ್ಲದರಿಂದ ತುಂಬಾನೇ ಮೆಂಟಲಿ ಡಿಸ್ಟರ್ಬ್ ಆಗ್ತಿದ್ದ ಮಣಿ ಸಿಗ್ತಿದ್ದ ಹುಡುಗಿಯರನ್ನ ಕಿಡ್ನಾಪ್ ಮಾಡಿ ಅವರ ಮೇಲೆ ಅತ್ಯಾಚಾರ ಮಾಡಿ ತನ್ನ ಹೆಂಡತಿಯ ಮೇಲಿದ್ದ ಕೋಪವನ್ನ ಅವರ ಮೇಲೆ ತೀರಿಸಿಕೊಳ್ತಿರ್ತಾನೆ. ಈಗ ವಿಕ್ರಮ್ ಹಾಗೂ ಅವನ ಟೀಮ್ ನವರು ಈ ಮಣಿ ಹಾಗೂ ಅವನ ಫ್ರೆಂಡ್ ಅನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರೆ. ಈಗ ಎಲ್ಲ ಕೇಸ್ಗಳು ಕ್ಲೋಸ್ ಆದ್ರೂ ಕೂಡ ನಂದಿನಿಯ ಕೊಲೆ ಕೇಸ್ ಮಾತ್ರ ಪೆಂಡಿಂಗ್ ಆಗುತ್ತೆ. ಆ ಸೈಕೋ ಕಿಲ್ಲರ್ ಮಣಿ ಹಾಗೂ ಅವನ ಫ್ರೆಂಡ್ಸ್ ಗಳು ಸೇರಿ ನಂದಿನಿಯನ್ನ ಕೊಲೆ ಮಾಡಿಲ್ಲ ಅನ್ನೋದಾದ್ರೆ ಆಕೆಯನ್ನ ಕೊಲೆ ಮಾಡಿದ್ಯಾರೋ, ಆ ಕೊಲೆಗಾರ ನಂದಿನಿಯ ಡೆಡ್ ಬಾಡಿಯನ್ನ ಸೇಮ್ ಪ್ಯಾಟರ್ನ್ ನಲ್ಲಿ ಯಾಕೆ ಡಿಸ್ಪೋಸ್ ಮಾಡಿದ್ದ ಅಂತ ತಲೆ ಕೆಡುತ್ತೆ. ನಂದಿನಿ ಕಿಡ್ನಾಪ್ ಆಗೋದಕ್ಕೂ ಮುಂಚೆ ಕೊನೆಯದಾಗಿ ನೋಡಿದ್ದ ಆಕೆಯ ಬಾಯ್ ಫ್ರೆಂಡ್ ಮಯೂಕ್ ನನ್ನ ಹುಡುಕಿಕೊಂಡು ಬರ್ತಾರೆ. ಮಯೂಕ್ ನನ್ನ ಎನ್ಕ್ವೈರಿ ಮಾಡಿದಾಗ ಆತ ಹೇಳೋದೇನಂದ್ರೆ, ಸರ್, ನಂದಿನಿಯ ಅಣ್ಣ ಆಕೆಗೆ ಮದುವೆ ಮಾಡೋದಕ್ಕೆ ಬೇರೊಬ್ಬ ಹುಡುಗನನ್ನ ನೋಡಿದ್ರಂತೆ. ನಂದಿನಿ ಆ ದಿನ ಇದೇ ವಿಷಯವನ್ನ ನನಗೆ ಇನ್ಫಾರ್ಮ್ ಮಾಡೋದಕ್ಕೆ ಅಂತ ಒಂದು ಜಾಗಕ್ಕೆ ಬರೋದಕ್ಕೆ ಹೇಳಿದ್ಲು. ನಾವಿಬ್ರು ಡಿಸ್ಕಸ್ ಮಾಡಿದ ನಂತರ ನಾನೇ ಹೋಗಿ ನಂದಿನಿಯನ್ನ ಆಕೆಯ ಮನೆಯ ಬಳಿ ಡ್ರಾಪ್ ಮಾಡಿದೆ. ಅದಾದ ನಂತರ ಏನಾಯ್ತೋ ಗೊತ್ತಿಲ್ಲ ಸರ್ ಅಂತ ಹೇಳ್ತೇನೆ. ಈಗ ಪೊಲೀಸರು ನಂದಿನಿಯ ಮನೆ ಇದ್ದ ಆ ಸುತ್ತಮುತ್ತಲಿನ ಏರಿಯಾದ ಸಿಸಿಟಿವಿ ಕ್ಯಾಮೆರಾಗಳನ್ನ ಚೆಕ್ ಮಾಡಿದಾಗ ಒಂದು ಕ್ಲೂ ಸಿಗುತ್ತೆ. ಅದೇನಂದ್ರೆ ಒಂದು ಸಿಸಿಟಿವಿ ಕ್ಯಾಮೆರಾದಲ್ಲಿ ಪ್ರವೀಣ್ ಎಂಬ ಒಬ್ಬ ಫೋಟೋಗ್ರಾಫರ್ ನಂದಿನಿಯನ್ನ ಫಾಲೋ ಮಾಡ್ತಾ ಹೋಗ್ತಿರೋದು ರೆಕಾರ್ಡ್ ಆಗಿರುತ್ತೆ. ಈ ಪ್ರವೀಣ್ ಯಾರು ಅಂತ ಎನ್ಕ್ವೈರಿ ಮಾಡಿದ್ರೆ ಈತ ಪೊಲೀಸರಿಗೆ ಕ್ರೈಮ್ ಸ್ಪಾಟ್ ನ ಫೋಟೋಸ್ ಗಳನ್ನ ತೆಗೆದುಕೊಡುವ ಫೋಟೋಗ್ರಾಫರ್ ಅಂತ ಗೊತ್ತಾಗುತ್ತೆ. ತಕ್ಷಣವೇ ಇವನ ಬಗ್ಗೆ ಎನ್ಕ್ವೈರಿ ಮಾಡಿ ನೋಡಿದ್ರೆ ಶಾಕಿಂಗ್ಲಿ ಈತ 4 ದಿನಗಳಿಂದ ಮಿಸ್ಸಿಂಗ್ ಆಗಿದ್ದಾನೆ ಅಂತ ಗೊತ್ತಾಗುತ್ತೆ. ಇದನ್ನ ನೋಡಿದ ವಿಕ್ರಮ್ ಏನಂದುಕೊಳ್ತಾನೆ ಅಂದ್ರೆ ಬಹುಶಃ ಈ ಪ್ರವೀಣ್ ಕೂಡ ನಂದಿನಿಯನ್ನ ಲವ್ ಮಾಡ್ತಿದ್ದ ಅನ್ಸುತ್ತೆ. ಮಯೂಕ್ ಹಾಗೂ ನಂದಿನಿ ಪ್ರೀತಿ ಮಾಡ್ತಿರುವ ವಿಷಯ ಗೊತ್ತಾಗಿ ಇವನೇ ನಂದಿನಿಯನ್ನ ಕೊಲೆ ಮಾಡಿರ್ಬೋದು ಅಂತ ಗೆಸ್ ಮಾಡ್ತಾನೆ. ತಕ್ಷಣವೇ ಆ ಪ್ರವೀಣ್ ಎಲ್ಲಿದ್ದಾನೆ ಅಂತ ಅವನ ಮೊಬೈಲ್ ಫೋನ್ ನ ಲೊಕೇಶನ್ ಅನ್ನ ಟ್ರೇಸ್ ಮಾಡ್ತಾ ಹೋಗಿ ನೋಡಿದ್ರೆ ಪೊಲೀಸರಿಗೆ ಒಂದು ಶಾಕಿಂಗ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಅದೇನಂದ್ರೆ ನಂದಿನಿ ಕಿಡ್ನಾಪ್ ಆದ ಅದೇ ದಿನ ರಾತ್ರಿ ಈ ಪ್ರವೀಣ್ ಒಂದು ರೋಡ್ ಆಕ್ಸಿಡೆಂಟ್ ನಲ್ಲಿ ಸತ್ತೋಗಿರ್ತಾನೆ. ಈ ಕಡೆ ನಂದಿನಿಯನ್ನ ಕಳೆದುಕೊಂಡು ತುಂಬಾನೇ ದುಃಖದಲ್ಲಿದ್ದ ಮಯೂಕ್ ರೋಷನ್ ನ ಮನೆಗೆ ಬಂದು ಅತಿಯಾಗಿ ಕುಡಿತಿರ್ತಾನೆ. ಸ್ವಲ್ಪ ಸಮಯದ ನಂತರ ಮಯೂಕ್ ವಾಶ್ರೂಮ್ಗೆ ಹೋಗ್ಬೇಕು ಅಂತ ರೋಷನ್ ನ ಬೆಡ್ರೂಮ್ ನ ಒಳಗಡೆ ಹೋಗಿ ನೋಡಿದ್ರೆ ಮತ್ತೊಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ರೋಷನ್ ತನ್ನ ಬೆಡ್ರೂಮ್ ನ ತುಂಬಾ ನಂದಿನಿಯ ಫೋಟೋಸ್ ಗಳನ್ನ ಅಂಟಿಸಿರ್ತಾನೆ. ನಂದಿನಿಯ ಅಷ್ಟೊಂದು ಫೋಟೋಸ್ ಗಳನ್ನ ನೋಡಿದ ಮಯೂಕ್ಗೆ ಒಂದೇ ಸರಿ ಶಾಕ್ ಆಗಿ ಹೋಗುತ್ತೆ. ಸ್ನೇಹಿತರೆ, ಇದರರ್ಥ ಈ ಮಯೂಕ್ ಹೇಗೆ ನಂದಿನಿಯನ್ನ ಪ್ರೀತಿ ಮಾಡ್ತಿದ್ನೋ ಅದೇ ರೀತಿ ಈ ರೋಷನ್ ಕೂಡ ಪ್ರೀತಿ ಮಾಡ್ತಿದ್ದ. ಇದನ್ನೆಲ್ಲ ನೋಡಿದ ಮಯೂಕ್ಗೆ ತುಂಬಾನೇ ಕೋಪ ಬಂದು, ರೋಷನ್, ನಿನ್ನನ್ನ ನನ್ನ ಬೆಸ್ಟ್ ಫ್ರೆಂಡ್ ಅಂತ ಅಂದುಕೊಂಡಿದ್ದೆ. ನಿನ್ಗೆ ನಾನು ನಂದಿನಿಯನ್ನ ಪ್ರೀತಿ ಮಾಡ್ತಿದ್ದೀನಿ ಅಂತ ಗೊತ್ತಿದ್ರು ಕೂಡ ಹೀಗೆಲ್ಲ ಮಾಡಿದ್ಯಾ? ನಂದಿನಿ ನಿನ್ಗೆ ಸಿಗೋದಿಲ್ಲ ಅಂತ ಗೊತ್ತಾದ ಮೇಲೆ ಅವಳನ್ನ ಕೊಲೆ ಮಾಡಿದ್ಯಾ ಅಂತ ಅವನಿಗೆ ಹೊಡೆಯೋದಕ್ಕೆ ಶುರು ಮಾಡ್ತಾನೆ. ರೋಷನ್ ತುಂಬಾನೇ ಎಮೋಷನಲ್ ಆಗಿ, ಮಯೂಕ್, ನನ್ನ ಮಾತನ್ನ ಸ್ವಲ್ಪ ಕೇಳೋ. ನೀನ್ ಹೇಗೆ ನಂದಿನಿಯನ್ನ ಇಷ್ಟಪಡ್ತಿದ್ದೋ ಅದೇ ರೀತಿ ನಾನು ಕೂಡ ಇಷ್ಟಪಟ್ಟಿದ್ದೇನೋ ನಿಜಾನೇ. ಆದ್ರೆ ಯಾವಾಗ ನಂದಿನಿ ನಿನ್ನ ಲವ್ ಪ್ರಪೋಸ್ ಅನ್ನ ಒಪ್ಪಿಕೊಂಡ್ಲೋ ಆವತ್ತಿಂದ ನಾನು ಸುಮ್ಮನಾಗಿ ಬಿಟ್ಟೆ. ನಿಜವಾಗಿಯೂ ನಾನು ನಂದಿನಿಯನ್ನ ಕೊಲೆ ಮಾಡಿಲ್ಲ ಅಂತ ಅಳುತ್ತಾ ಹೇಳ್ತಾನೆ. ಇವರಿಬ್ಬರು ಹೀಗೆ ಮಾತನಾಡುತ್ತಿರುವಾಗಲೇ ಆಫೀಸರ್ ವಿಕ್ರಮ್ ಅಲ್ಲಿಗೆ ಬರ್ತಾನೆ. ಇವರಿಬ್ಬರನ್ನ ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಹೋಗಿ ಚಿತ್ರದ
ಅಲ್ಟಿಮೇಟ್ ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾನೆ. ನಾನು ಕೂಡ ನಿಮ್ಮಿಬ್ಬರಲ್ಲೇ ಯಾರೋ ಒಬ್ರು ನಂದಿನಿಯನ್ನ ಕೊಲೆ ಮಾಡಿದ್ದೀರಾ ಅಂತ ಅಂದುಕೊಂಡಿದ್ದೆ, ಆದ್ರೆ ನಂದಿನಿಯನ್ನ ಕೊಲೆ ಮಾಡಿರೋದು ಅವಳ ಅಣ್ಣ ಮಹೇಶ್ ಅಂತ ಒಂದು ಫ್ಲಾಶ್ ಬ್ಯಾಕ್ ಹೇಳೋದಕ್ಕೆ ಶುರು ಮಾಡ್ತಾನೆ. ಸ್ನೇಹಿತರೆ, ಆ ದಿನ ಮಹೇಶ್ ತನ್ನ ತಂಗಿಗೆ ಮದುವೆ ಮಾಡ್ಬೇಕು ಅಂತ ಒಬ್ಬ ಹುಡುಗನನ್ನ ನೋಡಿದ್ದ ಅಲ್ವಾ. ತಕ್ಷಣವೇ ನಂದಿನಿ ಮಯೂಕ್ನನ್ನ ಮೀಟ್ ಮಾಡೋದಕ್ಕೆ ಅಂತ ಹೋಗಿದ್ಲಲ್ವಾ. ಮಯೂಕ್ನನ್ನ ಮೀಟ್ ಮಾಡಿದ ನಂತರ ಮಯೂಕ್ ನಂದಿನಿಯನ್ನ ಆಕೆ ಮನೆಯ ಬಳಿ ಕರೆದುಕೊಂಡು ಬಂದು ಡ್ರಾಪ್ ಮಾಡಿರ್ತಾನೆ. ಇದನ್ನ ಮನೆಯ ಮಾಡಿ ಮೇಲಿದ್ದ ಮಹೇಶ್ ನೋಡಿಬಿಟ್ಟಿರ್ತಾನೆ. ತುಂಬಾನೇ ಕೋಪ ಬಂದು ನಂದಿನಿ ಒಳಗಡೆ ಬರ್ತಿದ್ದ ಹಾಗೆ, ನಿನ್ಗೆ ಮದುವೆ ಮಾಡ್ಬೇಕು ಅಂತ ಒಬ್ಬ ಒಳ್ಳೆ ಹುಡುಗನನ್ನ ನೋಡಿದ್ರೆ ನೀನು ಯಾರದ್ದು ಜೊತೆ ಸುತ್ತಾಡ್ತಿದ್ಯಾ? ನಂದಿನಿ ಹೆದರಿಕೊಳ್ಳದೆ ತನ್ನ ಮಯೂಕ್ನನ್ನ ಪ್ರೀತಿ ಮಾಡ್ತಿರೋದ್ರ ಬಗ್ಗೆ ತನ್ನ ಅಣ್ಣನಿಗೆ ಹೇಳ್ತಾಳೆ. ಆದ್ರೆ ಈ ಮಹೇಶ್ಗೆ ತುಂಬಾನೇ ಕೋಪ ಬಂದು ನಂದಿನಿಯ ಕಪಾಳಕ್ಕೆ ಜೋರಾಗಿ ಹೊಡೆದು ಬಿಡ್ತಾನೆ. ಈತ ಹೊಡೆದ ರಭಸಕ್ಕೆ ನಂದಿನಿಯ ತಲೆ ಗೋಡೆಯಲ್ಲಿದ್ದ ಒಂದು ಮೊಳೆಗೆ ಚುಚ್ಚಿ ಆಕೆ ಆನ್ ದ ಸ್ಪಾಟ್ ಸತ್ತು ಹೋಗ್ತಾಳೆ. ನಂದಿನಿ ಸತ್ತು ಹೋದನ್ನ ನೋಡಿದ ಮಹೇಶ್ ಹಾಗೂ ಅವನ ಹೆಂಡತಿಗೆ ಒಂದೇ ಸರಿ ಶಾಕ್ ಆಗಿ ಬಿಡುತ್ತೆ. ಮಹೇಶ್ ಅಳುತ್ತಾ, ನನ್ನ ತಂಗಿಯನ್ನ ನಾನೇ ನನ್ನ ಕೈಯಾರ ಸಾಯಿಸಿಬಿಟ್ಟೆ, ತಕ್ಷಣ ನಾನು ಪೊಲೀಸರ ಬಳಿ ಹೋಗಿ ಸರೆಂಡರ್ ಆಗ್ತೀನಿ ಅಂತ ಹೇಳ್ತಾನೆ. ಆದ್ರೆ ಅವನ ಹೆಂಡತಿ, ನೀವು ಜೈಲಿಗೆ ಹೋದ್ರೆ ನನ್ನ ಹಾಗೂ ನನ್ನ ಮಕ್ಕಳ ಗತಿ ಏನೋ, ದಯವಿಟ್ಟು ನಮ್ಮನ್ನ ಬಿಟ್ಟು ಹೋಗ್ಬಿಡಿ ಅಂತ ಅಳೋದಕ್ಕೆ ಶುರು ಮಾಡ್ತಾಳೆ. ಈಗ ಮಹೇಶ್ ತನ್ನ ತಂಗಿಯ ಡೆಡ್ ಬಾಡಿಯನ್ನ ಹೇಗೆ ಡಿಸ್ಪೋಸ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗ ಒಂದು ಐಡಿಯಾ ಬರುತ್ತೆ. ಹೇಗಿದ್ರು ಆ ಸೈಕೋ ಕಿಲ್ಲರ್ ಮಣಿ ಹುಡುಗಿಯರನ್ನ ಕಿಡ್ನಾಪ್ ಮಾಡಿ ಅತ್ಯಾಚಾರ ಮಾಡಿ ಕೊಲೆ ಮಾಡ್ತಿದ್ದ ಅಲ್ವಾ. ಅದೇ ಸೇಮ್ ಪ್ಯಾಟರ್ನ್ ನಲ್ಲೇ ನಂದಿನಿಯ ಡೆಡ್ ಬಾಡಿಯನ್ನ ಡಿಸ್ಪೋಸ್ ಮಾಡಿದ್ರೆ ಪೊಲೀಸರು ಈ ಕೊಲೆಯನ್ನ ಕೂಡ ಮಾಡಿರೋದು ಆ ಸೀರಿಯಲ್ ಕಿಲ್ಲರ್ ಅಂತ ಅಂದುಕೊಳ್ತಾರೆ. ಆಗ ತನ್ನ ಮೇಲೆ ಅನುಮಾನ ಬರೋದಿಲ್ಲ ಅಂತ ತಕ್ಷಣ ನಂದಿನಿಯ ಡೆಡ್ ಬಾಡಿಯನ್ನ ಒಂದು ಮೂಟೆಯಲ್ಲಿ ಕಟ್ಟಿ ಕಾರ್ನ ಡಿಕ್ಕಿಯಲ್ಲಿ ಹಾಕಿಕೊಂಡು ಹೊರಡ್ತಾನೆ. ಅದೇ ಸಮಯಕ್ಕೆ ಮತ್ತೊಂದು ಕಡೆ ನಂದಿನಿಯನ್ನ ಒನ್ ಸೈಡೆಡ್ ಆಗಿ ಆ ಫೋಟೋಗ್ರಾಫರ್ ಪ್ರವೀಣ್ ಕೂಡ ಇಷ್ಟಪಡ್ತಿರ್ತಾನೆ. ಆಕೆಯ ಮನೆಯ ಬಳಿ ಬಂದಾಗ ಮಹೇಶ್ ನಂದಿನಿಯ ಡೆಡ್ ಬಾಡಿಯನ್ನ ಮೂಟೆಯಲ್ಲಿ ಹಾಕಿಕೊಂಡು ಹೋಗ್ತಿರೋದನ್ನ ಗಮನಿಸ್ತಾನೆ. ಅನುಮಾನ ಬಂದು ಮಹೇಶ್ ನ ಕಾರನ್ನ ಫಾಲೋ ಮಾಡ್ತಾ ಹೋದಾಗ ಆತ ಸಿಟಿಯ ಔಟ್ಸ್ಕರ್ಟ್ ನಲ್ಲಿ ಡೆಡ್ ಬಾಡಿಯನ್ನ ಡಿಸ್ಪೋಸ್ ಮಾಡ್ತಿರೋದನ್ನ ನೋಡಿಬಿಡ್ತಾನೆ. ತಕ್ಷಣವೇ ಆ ಫೋಟೋಸ್ ಗಳನ್ನ ಕ್ಯಾಪ್ಚರ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಮಹೇಶ್ ಪ್ರವೀಣ್ ಅನ್ನ ನೋಡಿಬಿಡ್ತಾನೆ. ಹೆದರಿಕೊಂಡ ಪ್ರವೀಣ್ ಅಲ್ಲಿಂದ ತಪ್ಪಿಸಿಕೊಂಡು ಓಡ್ತಿರುವಾಗ ರಸ್ತೆಯಲ್ಲಿ ಬರ್ತಿದ್ದ ಒಂದು ಕಾರು ಇವನಿಗೆ ಗುದ್ದೆ ಆಕ್ಸಿಡೆಂಟ್ ನಲ್ಲಿ ಸತ್ತು ಹೋಗ್ತಾನೆ. ಈಗ ಆಫೀಸರ್ ವಿಕ್ರಮ್ಗೆ ಮಹೇಶ್ ನ ಮೇಲೆ ಹೇಗೆ ಅನುಮಾನ ಬಂತು ಅಂತ ಹೇಳ್ತಾನೆ. ನಂದಿನಿಯ ಡೆಡ್ ಬಾಡಿ ಸಿಕ್ಕ ನಂತರ ವಿಕ್ರಮ್ ಹಾಗೂ ಅವನ ಟೀಮ್ ನವರು ಕ್ಯಾಶುವಲ್ ಎನ್ಕ್ವೈರಿಗೆ ಅಂತ ನಂದಿನಿಯ ಮನೆಗೆ ಹೋಗಿರ್ತಾರೆ. ಆಗ ಹಾಲ್ ನ ಗೋಡೆಯಲ್ಲಿದ್ದ ಒಂದು ಮೊಳಕೆ ಮಾತ್ರ ಹೊಸದಾಗಿ ಪೇಂಟ್ ಮಾಡಿರೋದು ಕಾಣಿಸುತ್ತೆ. ಮನೆಗೆಲ್ಲ ಪೇಂಟ್ ಮಾಡದೆ ಕೇವಲ ಇದೊಂದು ಮೊಳಕೆ ಮಾತ್ರ ಯಾಕೆ ಪೇಂಟ್ ಮಾಡಿದ್ದಾರೆ ಅಂತ ಅನುಮಾನ ಬರುತ್ತೆ. ನಂತರ ಸೀಕ್ರೆಟ್ ಆಗಿ ಆ ಮೊಳೆಯ ಮೇಲಿದ್ದ ಸ್ಯಾಂಪಲ್ ಅನ್ನ ತೆಗೆದುಕೊಂಡು ಹೋಗಿ DNA ಟೆಸ್ಟ್ ಮಾಡಿದಾಗ ಗೊತ್ತಾಗಿರುತ್ತೆ ಅದರ ಮೇಲಿರೋದು ನಂದಿನಿಯ ರಕ್ತ ಅಂತ. ಈಗ ತನ್ನ ತಂಗಿಯನ್ನ ಕೊಲೆ ಮಾಡಿ ಕೇಸನ್ನ ಮಿಸ್ಲೀಡ್ ಮಾಡಿದ್ದ ಕಾರಣ ಮಹೇಶ್ಗೆ ಜೀವಾವಧಿ ಶಿಕ್ಷೆ ಆಗುತ್ತೆ ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.